ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಸ್ವೀಟ್ ಪೊಟೊಟೊ ಹಲ್ವಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹಲ್ವಾ ಮಾಡೋಣ. 1/2 kg ನಾನು ಸ್ವೀಟ್ ಪೊಟೊಟೊ ತೊಗೊಂಡಿದ್ದೀನಿ. ಅದನ್ನು ತೊಳೆದ್ಬಿಟ್ಟು ಕುಕ್ಕರಲ್ಲಿ ಬಾಯ್ಲ್ ಮಾಡ್ಕೊಂಬಿಡೋಣ. ಫಸ್ಟು ಒಂದು 3 ವಿಸಿಲ್ ಬಿಟ್ಕೊಳ್ಳಿ. ಬಾಯ್ಲ್ ಆಗೋಗುತ್ತೆ, ಅದು ಚೆನ್ನಾಗಿ ಕುಕ್ಕಿಂಗ್ ಆಗೋಗುತ್ತೆ. ಇನ್ನು ಒಂದು ಕಡಾಯಿಯಲ್ಲಿ ಗೀ ತಗೋಣ. ಗೀ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ನಾನು ಸ್ವಲ್ಪ ಸಾಕು, ನಾನು ಸ್ವಲ್ಪ ತೊಗೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಂದರೆ ಅಷ್ಟು ತಗೊಳ್ಳಿ. ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನಮ್ಮಲ್ಲಿ ತಿನ್ನಲ್ಲ, ಅದಕ್ಕೆ ನಾನು ಸ್ವಲ್ಪ ಕಡಿಮೆ ಹಾಕ್ತಾಯಿದ್ದೀನಿ. ತುಪ್ಪ ಬಿಸಿ ಆದಮೇಲೆ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಎಲ್ಲ ಮಿಕ್ಸ್ ತಗೊಳ್ಳಿ. ಜಾಸ್ತಿ ಬೇಕಂದರೆ ಹಾಕ್ಕೊಳ್ಳಿ. ನಾನು 1/2 ಬಟ್ಲು ತೊಗೊಂಡಿದ್ದೀನಿ. ನೀವು ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂತ ತಗೊಳ್ಳಿ, ಇಲ್ಲ ಕಮ್ಮಿ ಬೇಕಂದ್ರೆ ಕಮ್ಮಿ ತಗೊಳ್ಳಿ, ನಿಮ್ಮಿಷ್ಟ. ಚೆನ್ನಾಗಿ ರೆಡ್ಡಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ರೋಸ್ಟ್ ಮಾಡಿಕೊಂಡು ಶಿಫ್ಟ್ ಮಾಡ್ಕೊಂಬಿಡಿ ಬೇರೆ ಬೌಲ್ಗೆ. ಮತ್ತು ಸ್ವಲ್ಪ ಗೀ ಹಾಕ್ಕೊಂಡು ಬೆಲ್ಲ ತಗೊಳ್ಳಿ. ಜಾಗ್ರಿ 1/4 kg ತೊಗೊಂಡಿದ್ದೀನಿ ನಾನು ಬಂದು ಈ ಬೆಲ್ಲ ಬಂದು ಅಂಗಡಿದಲ್ಲ, ಇದು ನನ್ನ ಫ್ರೆಂಡು ಮಂಡ್ಯದಲ್ಲಿದ್ದಾಳೆ, ಅವರು ನಮಗೆ ಕಳಿಸಿರೋದು. ಅದಕ್ಕೆ ಈ ಥರ ಕಲರ್ ಚೇಂಜ್ ಇದೆ. ಇದು ತುಂಬ ಟೇಸ್ಟ್ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ನಾನು. ಸ್ವಲ್ಪ ವಾಟ್ರ್ ಹಾಕ್ಕೊಂಡು ಅದು ಬಾಯ್ಲ್ ಮಾಡಿಕೊಂಡು ಸಿರಪ್ ಥರ ಮಾಡ್ಕೊಳ್ಳಿ ಅದನ್ನು. ಸ್ವೀಟ್ ಪೊಟೊಟೊ ಅದು ಸಿಪ್ಪೆ ಸುಲ್ಕೊಂಡು ಅದನ್ನು ಅದಕ್ಕೆ ಹಾಕ್ಕೊಂಡು ಸಿರಪ್ಗೆ ಮ್ಯಾಶ್ ಮಾಡ್ಕೊಳ್ಳೋಣ. ನೀಟಾಗಿ ಮ್ಯಾಶ್ ಮಾಡ್ಕೊಂಬಿಡಿ ಅದನ್ನು. ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಮ್ಯಾಶ್ ಮಾಡಿಕೊಂಡು ಮತ್ತು ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ರೋಸ್ಟ್ ಮಾಡಿ ಇಟ್ಟಿದ್ದೀವಲ್ಲ ಡ್ರೈ ಫ್ರೂಟ್ಸು, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇದು ಈಸಿಯಾಗಿರುತ್ತೆ ರೆಸಿಪಿ. ಏಲಕ್ಕಿ 2 ಹಾಕ್ಕೊಳ್ಳಿ. ಏಲಕ್ಕಿ ನೀವು ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳಿ. ನಾನು ಹಂಗೆ ಹಾಕಿದ್ದೀನಿ, ನೀವು ಬೇಕಾದ್ರೆ ಪುಡಿ ಮಾಡ್ಕೊಂಡು ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ರೆಸಿಪಿ. ಟ್ರೈ ಮಾಡಿ ನೋಡಿ. ಈಸಿಯಾಗೂ ಇದೆ, ಬೇಗನೂ ಆಗೋಗುತ್ತೆ. ಇದು ಹೆಲ್ದಿ ಕೂಡ, ಮಕ್ಕಳಿಗೆ ಕೊಡಬೇಕು ಗೆಣಸು. ಅದು ಆ ಥರ ಸ್ವೀಟ್ ಪೊಟೊಟೊ ತಿನ್ನೋಕೆ ಇಷ್ಟ ಇಲ್ಲ ಅಂತಂದರೆ ಈ ಥರ ಮಾಡಿ ಚೆನ್ನಾಗಿರುತ್ತೆ. ಐ ಹೋಪ್ ನಿಮ್ಗೆ ಎಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.